Hello guys, welcome back to the channel. ನಾವಿವತ್ತು ರೋಸ್ಟ್ ಮಾಡ್ತಿರೋದು ನೀವೇನಾದ್ರೂ ಇವ್ರುಗಳ ಫ್ಯಾನ್ ಗಳಾಗಿದ್ರೆ ಆನ್ಲೈನ್ ಬೆಗ್ಗರ್ ಅಸೋಸಿಯೇಷನ್ ಅಲ್ಲಿ ಇದ್ರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ. ಓಕೆ, ನಾವಿವತ್ತು ರೋಸ್ಟ್ ಮಾಡ್ತಿರೋದು ನಿಮಗೇನಾದ್ರೂ ಈಗ ಇನ್ಸ್ಟಾಗ್ರಾಮ್ ಬಂದಿದ್ದೀನಿ ಏನ್ ಕಾಂಟೆಂಟ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದ್ರೆ ವೆಲ್ಕಮ್ ಟು ಮೈ ಸ್ಪೆಷಲ್ ಕ್ಲಾಸ್. ಮಗ ಏನ್ ಕಾಂಟೆಂಟ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಕಣ. ಅಷ್ಟೇನಾ ಗುರು, ಡೋಂಟ್ ವರಿ, ತಗೋ ಈ 3 ಸಾಂಗ್ ನ ಡೌನ್ಲೋಡ್ ಮಾಡು. ಸೈಕಲ್, ಫೋನು, ಕಾಚಾ ಇದನ್ನೆಲ್ಲ ತಗೊಂಡೋಗಿ ಕೊಡು ಅಂದ್ರೆ ಡೆಲಿವರ್ ಮಾಡ್ಬೇಡ, ನೀನೇ ಖುದ್ದಾಗಿ ಅವ್ರ ಮನೆಗೆ ಹೋಗಿ ಕೊಡು. ಇದೆಲ್ಲ ಮಾಡಿದ್ರೆ ಸ್ವಾಭಿಮಾನ ಇರೋಂತ ಒಬ್ಬನ್ ಮಗ ಏನಾದ್ರು ಫಾಲೋ ಮಾಡ್ತಾನ ಮಗ. ಈಗ ಅದೇ ಅಲ್ವಾ ಮಗ ಟ್ರೆಂಡ್. ಸರಿ, ಈ ಸ್ವಾಭಿಮಾನ ಅಂತಲ್ಲ ಹಂಗಂದ್ರೆ ಏನು? ತಗೋ ಹುಡಿಕೊಮ್ಮನ್ ಫಾಲೋ ಮಾಡ್ತಾರೆ, 1M ಸೆಲೆಬ್ರೇಷನ್ ಕೂಡ ಮಾಡಬಹುದು. ನಿಮ್ ಲಕ್ ಚೆನ್ನಾಗಿದ್ರೆ ಬಿಗ್ ಬಾಸ್ ಗೂ ಹೋಗ್ಬೋದು. ಇದೇ ತರ ಕಾಂಟೆಂಟ್ ನ ಮಾಡೋ 108 ಚಪ್ಪರಿಗಳು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಈ ವಿಡಿಯೋ ಬಂದು ಅಂತವ್ರ ಮೇಲೆ, ಹೆಲ್ಪಿಂಗ್ ನ ಮಾಡೋರ್ ಮೇಲೆ ಅಲ್ಲ, ಹೆಲ್ಪಿಂಗ್ ನ ವಿಡಿಯೋಸ್ ಮಾಡೋರ್ ಮೇಲೆ. ಒಂದ್ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾನ ತಮ್ಮ ಫೋಟೋಸ್ ಗಳನ್ನ ಶೇರ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರು. ಸ್ವಲ್ಪ ಟೈಮ್ ಮುಂದಕ್ಕೆ ಹೋಯ್ತು, ಮೀಮ್ ಪೇಜಸ್, ಟ್ರೋಲ್ ಪೇಜಸ್ ಬಂದ್ವು. ಫಿಲಮ್ಸ್, ಕಾಮಿಡಿ, ಪೊಲಿಟಿಕ್ಸ್ ಈ ತರದನ್ನ ಪ್ರಮೋಷನ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರು. ಎಷ್ಟೋ ಜನ ಟ್ರೋಲ್ ಪೇಜಸ್, ಮೀಮ್ ಪೇಜಸ್ ಮಾಡ್ಕೊಂಡು ಸಿಕ್ಕಿದ ಹೆಣ್ಮಕ್ಳ ಮೇಲೆ ವರ್ಸ್ಟ್ ಆಗಿ ಕಾಮೆಂಟ್ ಹಾಕೋದಕ್ಕೆ ತಮ್ಮ ಇನ್ಸ್ಟಾಗ್ರಾಮ್ ನ ಮುಡಿಪಿಟ್ಬಿಟ್ಟಿದ್ದಾರೆ. ಮನುಷ್ಯ ತನ್ನ ಆತ್ಮ ಸಂತೋಷಕ್ಕೆ ಮಾಡುವಂತ ಹೆಲ್ಪ್ ನೇ ಕಾಂಟೆಂಟ್ ಆಗಿ ಬದಲಾಯಿಸಿದ್ದಾರೆ. ಟುಡೇ ನಾನ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಯಾಕೆ ಇನ್ಸ್ಟಾಗ್ರಾಮ್ ನಲ್ಲಿ ಹೆಲ್ಪಿಂಗ್ ಮಾಡ್ಬೇಕು ಅಂತ, ಹೆಲ್ಪಿಂಗ್ ವಿಡಿಯೋಸ್ ಮಾಡ್ಬೇಕು ಅಂತ. ಸ್ಟೆಪ್ 1, ನಿಮ್ ವಾಯ್ಸ್, ನಿಮ್ ಕಂಟೆಂಟ್ ಎರಡರಲ್ಲೂ 0 ಶಾರ್ಪ್ನೆಸ್ ಇರಬೇಕು. ಯಾವ್ದಾವ್ದು ವಿಡಿಯೋನ ಶೇರ್ ಮಾಡ್ತೀರಾ, ಈ ವಿಡಿಯೋನ ಒಂದ್ 10 ಜನಕ್ಕೆ ಶೇರ್ ಮಾಡಿ. ಯಾವ್ದಾವ್ದು ವಿಡಿಯೋನ ಲೈಕ್ ಮಾಡ್ತೀರಾ, ಆಂಜನೇಯನ್ ಭಕ್ತರಾಗಿದ್ರೆ ಒಂದ್ ಲೈಕ್ ಮಾಡ್ಕೊಳ್ಳಿ. ಮಾನವೀಯತೆ ಇದ್ರೆ ಈ ವಿಡಿಯೋನ ಒಂದ್ 10 ಜನಕ್ಕೆ ಶೇರ್ ಮಾಡಿ. ಆಂಜನೇಯನ್ ಭಕ್ತರಾಗಿದ್ರೆ ಒಂದ್ ಲೈಕ್ ಮಾಡ್ಕೊಳ್ಳಿ. ಮಾನವೀಯತೆ ಇದ್ರೆ ಈ ವಿಡಿಯೋನ ಒಂದ್ 10 ಜನಕ್ಕೆ ಶೇರ್ ಮಾಡಿ. ಇವ್ರಗಳ ವಿಡಿಯೋ ಹೇಗಂದ್ರೆ ಸ್ಯಾಮ್ಸಂಗ್ ಪ್ರೀತಿ ಅಡ್ವರ್ಟೈಸ್ಮೆಂಟ್ ತರ. ಸ್ಯಾಮ್ಸಂಗ್ ಮೇಡ್ ಫಾರ್ ಹ್ಯೂಮನ್ ಬೀಯಿಂಗ್. ನೀವು ಮನುಷ್ಯರಾಗಿದ್ರೆ ಮಾತ್ರ ಯೂಸ್ ಮಾಡಿ, ಬಲವಂತ ಇಲ್ಲ. ಹೆಂಡತಿಯನ್ನು ಪ್ರೀತಿಸುವವರು ಇದನ್ನು ಹೇಗೆ ನಿರಾಕರಿಸುತ್ತಾರೆ? ಸೊ ಇದನ್ನ ಕಾಂಟೆಂಟ್ ಅನ್ನೋದಕ್ಕಿಂತ ಸೈಕಾಲಜಿ ಟೆಸ್ಟ್ ಅನ್ಬೋದು. ಅವರಿಗೆ ಮನುಷ್ಯತ್ವ ಇದೆಯೋ ಇಲ್ವೋ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ನಿಮ್ ಕಾಂಟೆಂಟ್ ನ ಲೈಕ್ ಮಾಡೇ ಮಾಡ್ತಾರೆ. ಈ ನಿಂಜಾ ಟೆಕ್ನಿಕ್ ಒಂಥರ ಚೆನ್ನಾಗಿದೆ, ನಾವು ಉಪಯೋಗಿಸ್ಕೊಳ್ಳೋಣ. ಡೋಂಟ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ನೋ, ನೆವರ್. ಇಫ್ ಯು ಆರ್ ಎ ಗೇ. ಮತ್ತೆ ನನ್ನ ವಿಡಿಯೋ ಸಿಗದೇ ಇರ್ಬೋದು, ಇವಾಗಲೇ ಫಾಲೋ ಮಾಡ್ಕೊಳ್ಳಿ. Give away. Yes, I am excited. ನಿಮ್ಮ ದುಡ್ಡನ್ನ ಜನ ಗೆಲ್ಬೇಕು ಅಂತಂದ್ರೆ ರೀಸೆಂಟ್ ಆಗಿ ಬಂದಂತ ಗ್ಯಾರಂಟಿ ಸ್ಕೀಮ್ಸ್ ಗಿಂತ ಟಫ್ ಕಾಂಪಿಟೇಷನ್ ನ ನೀವು ಕೊಡಬೇಕು. ಯಾರ ಕಮೆಂಟ್ ಗೆ ಜಾಸ್ತಿ ಲೈಕ್ಸ್ ಬರುತ್ತೆ ಅವರಿಗೆ 2000 ಗಿವ್ ಅವೇ. ಯಾರ ಕಮೆಂಟ್ಸ್ ಗೆ 0 ಲೈಕ್ ಬರುತ್ತೋ 1000 ರೂಪೀಸ್ ಗಿವ್ ಅವೇ. 5 ಜನಕ್ಕೆ ಶೇರ್ ಮಾಡಿರ್ಲೇಬೇಕು. ಸ್ಕ್ರೀನ್ ಶಾಟ್ ಕೇಳ್ತೀನಿ ಗೈಸ್. ನೀವು ನನ್ನ ಫಾಲೋ ಮಾಡಿರ್ಬೇಕು, 5 ಜನಕ್ಕೆ ವಿಡಿಯೋನ ಶೇರ್ ಮಾಡಿರ್ಬೇಕು, ಮತ್ತೆ ಕಮೆಂಟ್ಸ್ ಹಾಕಿರ್ಬೇಕು. 24 ಗಂಟೆಲಿ ನನ್ನ ಅಕೌಂಟ್ ನ ಫಾಲೋ ಮಾಡಿರ್ಬೇಕು, ಹಾಗೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು. ಏನಪ್ಪಾ ದೊಡ್ಡನಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಆಫ್ಲೈನ್ ಅಲ್ಲಿ ಬೆಗ್ಗಿಂಗ್ ಮಾಡೋಣ ಅಂತ ಇದ್ದೆ, ಯಾಕೋ ಆನ್ಲೈನ್ ಅಲ್ಲಿ ಸ್ಕೋಪ್ ಜಾಸ್ತಿ ಇದೆ ಅಂತ ಎಲ್ಲ ಹೇಳ್ತಾ ಇದಾರೆ. ಸೊ ಆನ್ಲೈನ್ ಗೆ ಶಿಫ್ಟ್ ಆಗ್ಬಿಡ್ತೀನಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಯಾರಾದ್ರೂ ಪೋಸ್ಟ್ ಮಾಡಿದ ತಕ್ಷಣ ಅವ್ರ ಮದುವೆ, ನಾಮಕರಣ, ಮುಂಜಿ ಏನ್ ಬೇಕಾದ್ರೂ ಪೋಸ್ಟ್ ಮಾಡ್ಲಿ, ಅವ್ರು ಪೋಸ್ಟ್ ಮಾಡಿದ ತಕ್ಷಣ ನಾನು ಕಾಮೆಂಟ್ ನ ಪೇಸ್ಟ್ ಮಾಡ್ಬಿಡ್ತೀನಿ. ಏನಾದ್ರೂ ಚಾಲೆಂಜ್, ಕಂಡೀಷನ್, ರೂಲ್ಸ್ ಇದೆಲ್ಲ ಇರಲಿಲ್ಲ ಅಂದ್ರೆ ಹೇಗೆ? ರೂಲ್ಸ್ ಇಷ್ಟೇ ಗೈಸ್. ವಿನ್ನಿಂಗ್ ರೂಲ್ಸ್ ಏನಪ್ಪಾ ಅಂದ್ರೆ, ಬಟ್ ಕಂಡೀಷನ್ ಸ್ಪೆಷಲ್ ರೂಲ್ಸ್ ಏನಂತ, ಕಂಪಲ್ಸರಿ ಫಾಲೋ ಮಾಡಿದವ್ರಿಗೆ ಮಾತ್ರ ವಿನ್ನಿಂಗ್ ಅಮೌಂಟ್ ನ ಕೊಡೋದು. ನೀವು ವಿಡಿಯೋ ಮಾಡಿ ಪೋಸ್ಟ್ ಮಾಡಬೇಕು. ಇನ್ನೊಂದು ನೀವು ನನ್ನ ಫಾಲೋ ಮಾಡಬೇಕು. ಫಾಲೋ ಮಾಡ್ತಿರೋರು ಇರ್ತಿರಲ್ಲ, ಕಮೆಂಟ್ ಮಾಡ್ರಿ. ವಿಡಿಯೋ ನೀವು ಮಾಡುವಂತ ಸಹಾಯದಲ್ಲಿ ಫಾಲ್ಟ್ ಇದ್ರೂ ನಡೆಯುತ್ತೆ, ಬಟ್ ರೆಕಾರ್ಡ್ ಆಗುವಂತ ವಿಡಿಯೋಸ್ ಅಲ್ಲಿ ಬ್ಲರ್, ಗ್ರೈನ್ಸ್ ಎರಡು ಇರಬಾರ್ದು. ನಿಮ್ದು ಊರು ಯಾವ್ದು ಅಂತ ಕಮೆಂಟ್ ಮಾಡಿ. 1M ಫಾಲೋವರ್ಸ್ ಅಂತ ಕಮೆಂಟ್ ಮಾಡಿ. ಯಾರ ಕಮೆಂಟ್ ಗೆ ಜಾಸ್ತಿ ಲೈಕ್ ಇರುತ್ತೆ ಅವರೇ 2000 ವಿನ್ನರ್. ಫಾಲೋ ಮಾಡಿರ್ಬೇಕು, ಈ ವಿಡಿಯೋಗೆ ಕಮೆಂಟ್ ಹಾಕಿರ್ಬೇಕು, ಈ ವಿಡಿಯೋನ ಒಂದಿಬ್ಬರಿಗೆ ಶೇರ್ ಮಾಡಿರ್ಬೇಕು, ಅವರಿಗೆ 500 ರೂಪಾಯಿ ಮತ್ತೆ ಬೆಲ್ಟ್ ನ ಕಳಿಸ್ಕೊಡ್ತೀನಿ. ಅಲ್ಲ ಬ್ರೋ, ಇನ್ ಕೇಸ್ ನೀವು ಕೊಟ್ಟಿರೋ ನಾಯಿ ಬೆಲ್ಟ್ ನಾನು ನಾಯಿಗೆ ಹಾಕಿದ್ಮೇಲೆ ನಾನೇನಾದ್ರೂ ನಿಮ್ಮನ್ನ ಅನ್ಫಾಲೋ ಮಾಡಿದ್ರೆ ನೀವು ಮತ್ತೆ ಹೋಗಿ ನಾಯಿ ಬೆಲ್ಟ್ ನ ಕಿತ್ಕೊಂಡ್ ಬಂದ್ಬಿಡ್ತೀರಾ ಹೇಗೆ? ಸೊ ಮ್ಯಾಕ್ಸಿಮಮ್ ನಿಮ್ ಕೈಲಿ ಆದಷ್ಟು ಕಮೆಂಟ್ ಗಳು ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ 5 ಜನರನ್ನ ಮೆನ್ಷನ್ ಮಾಡಿ. ನೀವು ಮಾಡಿರುವಂತ ಕಮೆಂಟ್ ಗೆ 0 ಲೈಕ್ ಬಂದಿರಬೇಕು. ನ್ಯೂಟನ್ಗೂ ಕೂಡ ಅವ್ನು ಬರ್ದಿರೋ ಥಿಯರಿಲಿ 2 ಪಾಯಿಂಟ್ಸ್ ನ ಮಿಸ್ ಮಾಡ್ಬಿಟ್ನಲ್ಲಪ್ಪ ಅಂತ ಅನ್ಸ್ಬಿಡುತ್ತೆ. ಇನ್ನು ಯಾರು ಫಾಲೋ ಮಾಡಿಲ್ಲ ಇವಾಗಲೇ ಫಾಲೋ ಮಾಡಿ. ನನ್ನ ಫಾಲೋ ಆಗಿರೋರು ಮಾತ್ರ ಫಾಲೋ ಮಾಡಿ ಅಂತ ಯಾರನ್ನು ಕೇಳ್ತಾ ಇಲ್ಲ. ಫಾಲೋ ಮಾಡಿ ಅಂತ ಯಾರನ್ನು ಕೇಳ್ತಾ ಇಲ್ಲ. ಫಾಲೋ ಮಾಡಿ ಅಂತ ಕೇಳ್ತಾ ಇಲ್ವಾ? ಪರವಾಗಿಲ್ಲ ಗುರು, ನೀನೇ ಬೆಸ್ಟ್. ನಾವೇ ಸುಮ್ನೆ ತಪ್ಪು ತಿಳ್ಕೊಂಡ್ಬಿಟ್ವಿ. ತಡಿ ಬ್ರೋ, ಯಾಕಂತ ಇವನು ಹೇಳ್ತಾನೆ ಜಸ್ಟ್ ನನ್ನ ಫಾಲೋವರ್ಸ್ ಮಾತ್ರ, ಅದಕ್ಕೆ ನೀವು ನನ್ನ ಫಾಲೋ ಮಾಡಿರ್ಬೇಕು, ಅದಕ್ಕೆ ನೀವು ನನ್ನ ಫಾಲೋ ಮಾಡಿರ್ಬೇಕು. ಫಾಲೋ ಮಾಡಿ ಅಂತ ಯಾರನ್ನು ಕೇಳ್ತಾ ಇಲ್ಲ. ನೀವು ಇದೇ ತರನಾ ಸೈಕಾಲಜಿ ಟೆಸ್ಟ್? ಅಳಿಯ ಅಲ್ಲ ಮಗಳ ಗಂಡ ಕಮೆಂಟ್ ಮಾಡ್ಬೇಕು. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕಮೆಂಟ್ ಮಾಡ್ರಿ. ಸೊ ಎವ್ರಿ ಡೇ ನೀವು ಮಾಡಿದ್ರು ಕೂಡ ವರ್ತ್ ಇರುತ್ತೆ. ಬೇಗ ಕಮೆಂಟ್ ಮಾಡಿ. ಡೈಲಿ ಕಮೆಂಟ್ ಮಾಡಿದ್ರು ತೊಂದರೆ ಇಲ್ಲ. ಮಾಡಕ್ ಕೆಲಸ ಇಲ್ಲ ನಿಮ್ಗೆಲ್ಲ. ಏನ ಡೈಲಿ ಕಮೆಂಟ್ ಮಾಡಿದ್ರು ತೊಂದರೆ ಇಲ್ವಾ? ಡೈಲಿ ಕಮೆಂಟ್ ಮಾಡೋದಕ್ಕಿಂತ ಡೈಲಿ ವ್ಲಾಗ್ಸ್ ಆದ್ರೂ ಮಾಡಿ. ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವ್ ಯಾರ ಮಗ ಅನ್ನೋದನ್ನ ಗೆಸ್ ಮಾಡ್ತಾರೆ. ಸ್ಟೆಪ್ ನಂಬರ್ 3, ಈಗ 1 ಪಾಯಿಂಟ್ ಅಲ್ಲಿ ನಿಮ್ಮ ಆಡಿಯನ್ಸ್ ಗೆ ನೀವು ಮಾಡುವಂತ ಕಾಂಟೆಂಟ್ ಸ್ಯಾಚುರೇಟೆಡ್ ಅಂತ ಅನ್ಸ್ಬಿಡುತ್ತೆ. ಆಗ ನೀವು ಕ್ರಿಯೇಟಿವಿಟಿ ಸ್ಪೆಲ್ಲಿಂಗ್ ಅಲ್ಲಿ ಇರೋ ಸೀನ್ ಕ್ರಿಂಜ್ ಅಂತ ಜನಕ್ಕೆ ತಿಳಿಸಬೇಕು. ಈ ಜನಕ್ಕೆ ಟಾಸ್ಕ್ ಅಲ್ಲಿ ಟ್ವಿಸ್ಟ್ ಗಳನ್ನ ಕೊಡಬೇಕು. ಫಸ್ಟ್ ಚಾಲೆಂಜ್ ಏನಪ್ಪಾ ಅಂದ್ರೆ RCB ವರ್ಸಸ್ RR ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಎಷ್ಟು ನೋಡಿದ್ದಾರೆ ಅದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಚಾಲೆಂಜ್ ಏನಪ್ಪಾ ಅಂದ್ರೆ RCB ವರ್ಸಸ್ RR ಮ್ಯಾಚ್ ಅಲ್ಲಿ ಗೆದ್ದವರು ನೆಕ್ಸ್ಟ್ SRH ಜೊತೆ 24 ಗೆ ಆಡ್ತಾರೆ. ಅದರಲ್ಲಿ ಟೋಟಲ್ ಟಾರ್ಗೆಟ್ ಎಷ್ಟು ರನ್ ಕೊಡ್ತಾರೆ ಅದನ್ನ ಕಮೆಂಟ್ ಮಾಡಿ. SRH ವರ್ಸಸ್ RCB ಅಥವಾ RR ಟೋಟಲ್ ಫಸ್ಟ್ ಇನ್ನಿಂಗ್ಸ್ ರನ್ 250 280 ಅಂತ ಕಮೆಂಟ್ ಮಾಡಿ. ಏನ್ ಕ್ರಿಯೇಟಿವಿಟಿ ಗುರು, ಒಬ್ರನ್ನೊಬ್ರು ಮೀರಿಸ್ತಿರಲ್ರೋ. ಕನ್ನಡದಲ್ಲಿ ನಿಮ್ಗೆ ಯಾವ ಹೀರೋ ಇಷ್ಟ ಅಂತ ಕಮೆಂಟ್ ಮಾಡಬೇಕು. 5 ಕಮೆಂಟ್ ಮಾಡಬೇಕು
ಕಂಟಿನ್ಯೂ ಆಗಿ ಅವ್ರ ಹೆಸರು ಕಮೆಂಟ್ ಮಾಡ್ಬೇಕು, ನಡುವೆ ಗ್ಯಾಪ್ ಇರಬಾರ್ದು. ಒಂದ್ ವೇಳೆ ಗ್ಯಾಪ್ ಇಲ್ಲ ಅಂತಂದ್ರೆ ನಿಮ್ಗೆ 5,000 ರೂಪಾಯಿ ಕೊಡ್ತೀನಿ. ನೀನೇನ್ ಗುರು ಏನ್ ಸೆನ್ಸಸ್ ಮಾಡ್ತಾ ಇದ್ಯಾ? ಪರ್ ಚಾಲೆಂಜ್ 5,000 ರೂಪಾಯಿ, ಟೋಟಲ್ 10,000 ರೂಪಾಯಿ. ಒಂದ್ ಚಾಲೆಂಜ್ ವಿನ್ ಆದ್ರೆ 5,000 ರೂಪಾಯಿ, ಟೋಟಲ್ 2 ಚಾಲೆಂಜ್ ನೀವು ವಿನ್ ಆದ್ರೆ 10,000 ರೂಪಾಯಿ ಆಗ್ತೀನಿ. ಸ್ಟೆಪ್ ನಂಬರ್ 4, ಇದ್ರ ಜೊತೆಗೆ ಕೆಲವೊಂದು ಸ್ಟ್ರಿಕ್ಟ್ ರೂಲ್ಸ್ ಗಳನ್ನು ಕೂಡ ಇಡಬೇಕು. ಈ ರೂಲ್ಸ್ ಗಳನ್ನ ಮೀರಿದ್ರೆ ಇಮಿಡಿಯೇಟ್ ಟರ್ಮಿನೇಟ್ ಮಾಡ್ಬೇಕು. ಒನ್ ಡೇ ಲೇಟ್ ಆಗಿ ಅನೌನ್ಸ್ ಮಾಡ್ತಿರೋದಕ್ಕೆ ತುಂಬಾ ಜನ ಅನ್ಫಾಲೋ ಮಾಡಿದೀರಾ. ನೀವು ವಿನ್ ಆದ್ರೂ ಕೂಡ ನಿಮ್ಗೆ ಅಮೌಂಟ್ ಸಿಗಲ್ಲ. ನಿಮಗೇನಾದ್ರೂ ಈ ತರದ ಕಾಂಟೆಂಟ್ ಜಸ್ಟ್ ಒಂದು ಸೀಸನ್ ಗೆ ಸೀಮಿತ ಅಂತ ಅನ್ಕೊಂಡ್ರೆ ಮೂರ್ಖ ನನ್ನ ಮಗ ನೀನು. IPL ಮುಗಿತು, ಗಿವ್ ಅವೇ ಮುಗಿತು ಅಂತ ಟೆನ್ಷನ್ ತಗೋಬೇಡಿ. ಆದಷ್ಟು ಇನ್ಮೇಲೆ ಸಂಡೇ ಒಂದು ಗಿವ್ ಅವೇ ಕೊಡೋಕೆ ಟ್ರೈ ಮಾಡ್ತೀವಿ. ಫಿಲಂ ರಿಲೀಸ್ ನಿಮ್ ಫ್ಯಾಮಿಲಿಗೆ ಫ್ರೀ ಆಗಿ ಟಿಕೆಟ್ ನಾನು ಕೊಡ್ತೀನಿ. ಗಣೇಶ ಹಬ್ಬ, ಇನ್ನೊಂದು ಆಲ್ರೆಡಿ ಗಣೇಶನ ಗಿವ್ ಅವೇ ಮಾಡ್ತಾ ಇದ್ದೀನಿ. ಈ ತರದ ಪ್ರತಿಯೊಂದು ಅಕೇಶನ್ಗೂ ಕೂಡ ಸಿಂಕ್ ಮಾಡಿ ಕಲಾಸಿ ಪಳ್ಳಿ ಚಾಕ್ನ ತರ ಗಿವ್ ಅವೇ ಕೊಡ್ತಿರ್ಬೋದು. ಪಾನ್ ಕಾರ್ಡ್ ಇದ್ರೆ ದಿನಕ್ಕೆ 10,000 ಇಂದ 20,000 ದುಡಿಬಹುದಾ? ಎಸ್, ಜಸ್ಟ್ ನಾನು 3 ಡೇಸ್ ಅಲ್ಲಿ 80,000 ಅರ್ನ್ ಮಾಡಿದ್ದೀನಿ. ಅಂಡ್ ನೀವು ನಂಬಿಲ್ಲ ಅಂದ್ರೂ ಪರವಾಗಿಲ್ಲ. ಅಂಡ್ ಇದು ಯಾವುದೇ ತರ ಬೆಟ್ಟಿಂಗ್ ಆಪ್ ಕೂಡ ಅಲ್ಲ, ಫೇಕ್ ಕೂಡ ಅಲ್ಲ. ನಂಬರ್ ಹಾಕಿ ಲಾಗಿನ್ ಆಗಿ. ಇವನು ಯಾವ ತರ ದುಡ್ಡನ್ನ ದುಡ್ದ ಅನುವಕ್ಕ ಯಾಕೆ ಬಂದು ಅಷ್ಟೊತ್ತು ಹೊತ್ಕೊಂಡು ಕೂತ್ರು ಅನ್ನೋದನ್ನ ನಾವು ಈಗಾಗಲೇ ನೋಡಿದೀವಿ. ಓಕೆ, ಇದು ಬೆಟ್ಟಿಂಗ್ ಆಪ್ ಅಲ್ವೇ ಅಲ್ಲ, ಬಟ್ ವಾಟ್ ಇಸ್ ದಿಸ್? ರಮ್ಮಿ ಪ್ಯಾಷನ್ ಅಂತ ಆಪ್ ಇದೆ. ಅದರಲ್ಲಿ ನೀನು 7,000 ಇಂದ 8,000 ರೂಪಾಯಿವರೆಗೂ ವಿನ್ ಆಗ್ಬೋದು. ಬೆಟ್ಟಿಂಗ್ ಆಪ್ ಪ್ರಮೋಷನ್ ಬಂದಂತ ದುಡ್ಡನ್ನ ಜನಕ್ಕೆ ಹಂಚ್ತಾ ಇದೀರಾ. ಮಾನ ಮರ್ಯಾದೆ ಬಿಟ್ಟು ಬೆಟ್ಟಿಂಗ್ ಆಪ್ ನ ಪ್ರಮೋಷನ್ ಮಾಡಿದಂತ ವಿಡಿಯೋಗಳನ್ನ ನಿಮ್ ಚಾನಲ್ ಅಲ್ಲಿ ಇಟ್ಕೊಂತೀರಾ. ಸಾರಿ ಕೇಳಿದ ವಿಡಿಯೋಗಳನ್ನ ಡಿಲೀಟ್ ಮಾಡ್ತೀರಾ. ಗೈಸ್, ಫಾಲೋ ಮಾಡಿ, ಲೈಕ್ ಮಾಡಿ, 2 ಕಾಮೆಂಟ್ ಹಾಕಿ, 3 ಜನಕ್ಕೆ ಶೇರ್ ಮಾಡಿ. ಈ ಕಂಟೆಂಟ್ ನ ಕನ್ನಡಕ್ಕೆ ತಂದಿದ್ದು 1,500 ರೂಪಾಯಿ ಹಾಕ್ರಿ ಅಣ್ಣ. IPL ಅಲ್ಲಿ ಗುರು ಅಂತ ಲವ್ ಮ್ಯಾರೇಜ್ ಇದು ಒಂದ್ ಕಂಟೆಂಟ್. ಇದನ್ನ ಕನ್ನಡಕ್ಕೆ ತಂದಿದ್ದು ಹೆಮ್ಮೆ ಬೇರೆ ನಿಮ್ಗಳ ಜನ್ಮಕ್ಕೆ. ಒರಿಜಿನಲ್ ಆಗಿ ಕಾಂಟೆಂಟ್ ನ ಕ್ರಿಯೇಟ್ ಮಾಡೋರು ಕೂಡ ಡಿಪ್ರೆಷನ್ ಹೊರಟೋಗ್ತಾರೆ. ಆ ರೇಂಜ್ ಗೆ ಕ್ರಿಯೇಟಿವಿಟಿನ ಇವ್ರ ಕಾಂಟೆಂಟ್ ಅಲ್ಲಿ ನೋಡಬಹುದು. 1 ಮಿಲಿಯನ್ ಬಿಗ್ ಅನೌನ್ಸ್ಮೆಂಟ್ ನನ್ನ ಹತ್ರ ಇದೆ. ಬರೋಬ್ಬರಿ 10 ಸೈಕಲ್. 1, 2, 3 ಈ 3 ಫೋನು ನನ್ನ ಫಾಲೋ ಮಾಡ್ತಿರೋರಿಗೆ ಗಿವ್ ಅವೇ ಕೊಡ್ತಾ. ಅಮೌಂಟ್ ನ ಜಸ್ಟ್ ಕೊಟ್ಬಿಟ್ಟು ಹೋದ್ರೆ ಚೆನ್ನಾಗಿರಲ್ಲ. ಸೊ ಆಗ ಲೈಮ್ ಲೈಟ್ ಬರೋದೇ ಈ ಕಾನ್ಸೆಪ್ಟ್. ಈ ಗಾಡಿ ನಿಮ್ಮಲ್ಲೊಬ್ಬರು 200K ಸ್ಪೆಷಲ್ 2 ಫೋನ್ಗಳು ಗಿವ್ ಅವೇ ಮಾಡ್ತಾ ಇದೀನಿ. ಈ ಮೊಬೈಲ್ ನ ಗಿವ್ ಅವೇ ಕೊಡ್ತಾ ಇದೀನಿ. 5 ಜನ ಸ್ಟೂಡೆಂಟ್ಸ್ ಗೆ ಚಾಲೆಂಜ್ ಕೊಡ್ತಾ ಇದೀವಿ. ಇವ್ರು ಕೊಡುವಂತ ಗಿವ್ ಅವೇಗಳಿಗೆ ಲಿಮಿಟೇಷನ್ ಇಲ್ಲ. ಲ್ಯಾಪ್ಟಾಪ್, ಫೋನ್, ಸೈಕಲ್, ದುಡ್ಡು, ಫಿಲ್ಮ್ ಟಿಕೆಟ್, ಇನ್ನೊಂದ್ ಸ್ವಲ್ಪ ದಿನ ಆದ್ರೆ ಆರ್ಗನ್ ಡೊನೇಷನ್ ಮಾಡಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾರೆ. ಕರ್ಣ ಏನಾದ್ರು ನಮ್ ಜನರೇಷನ್ ಅಲ್ಲಿ ಹುಟ್ಟಿದ್ರೆ ಇವ್ರುಗಳು ಕೊಡೋ ಗಿವ್ ಅವೇಗೆ ಕರ್ಣ ಕೂಡ ಇವ್ರಗಳ ಮನೆ ಮುಂದೆ ಲೈನ್ ನಿಂತ್ಬಿಡ್ತಿದ್ರು ಅನ್ಸುತ್ತೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಮ್ ಚಿಕ್ಕ ವಯಸ್ಸಲ್ಲಿ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು, ಹಳ್ಳಿಯ ಪ್ಯಾಟೆಗೆ ಬಂದ, ಈ ತರದ ರಿಯಾಲಿಟಿ ಶೋಗಳು ನೆನಪಿಗೆ ಬರುತ್ತೆ. ಸ್ಟೆಪ್ ನಂಬರ್ 5, ಈ ತರ ಸ್ಕ್ಯಾಮ್ ವಿಡಿಯೋಸ್, ಗಿವ್ ಅವೇ ವಿಡಿಯೋಸ್ ಮಾಡುವಾಗ ಏನಾದ್ರೂ ನಿಮ್ ಫಾಲೋವರ್ಸ್ ಹಾಕೋ ಕಾಮೆಂಟ್ಸ್ ಗಳಿಂದ ಅವ್ರಗಳ ನಂಬರ್ ನ ತಗೊಂಡು ಯಾರಾದ್ರೂ ಅವ್ರಿಗೆ ಸ್ಕ್ಯಾಮ್ ಮಾಡಿದ್ರೆ ಅಥವಾ ಅವ್ರ ಏನಾದ್ರು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡ್ರೆ ಹೇಗ್ ಪಾರಾಗಬೇಕು? ಫ್ಯೂಚರಿಂಗ್ ಶ್ರೀಕಾಂತ್. ಅಂದ್ರೆ ನನ್ನ ಹೆಸರು ಹೇಳಿ ತುಂಬಾ ಜನ ಸೋಷಿಯಲ್ ಮೀಡಿಯಲ್ಲಿ ದುಡ್ಡು ಹಾಕ್ಸ್ಕೊತಾ ಇದ್ದಾರೆ. ಅಂಡ್ ತುಂಬಾ ಜನ ಕಮೆಂಟ್ ಅಲ್ಲಿ ಬಂದು ಅವ್ರ ನಂಬರ್ ಹಾಕಿ ದುಡ್ಡು ಹಾಕಿ ಅಣ್ಣ ಅಂತ ಕೇಳ್ತಿದ್ದಾರೆ. ನೀವು ಕಮೆಂಟ್ ಅಲ್ಲಿ ನಂಬರ್ ಹಾಕೋದ್ರಿಂದ ಕೆಳಗಡೆ ಮೆನ್ಷನ್ ಮಾಡಿದ್ವಿ ನೋಡಿ, ಇಂತ ಲೋಫರ್ ನನ್ನ ಮಕ್ಕಳು ನನ್ನ ನೇಮ್ ಯೂಸ್ ಮಾಡ್ಕೊಂಡು ದುಡ್ಡು ಹಾಕ್ಸ್ಕೊತಿದ್ದಾರೆ. ಎಷ್ಟೋ ಜನ ಮೋಸ ಹೋಗಿದೆ. ಕೆಲವೊಬ್ರು ಅವ್ರು ದುಡ್ಡು ಹಾಕ್ಸ್ಕೊಂಡು ರಿಪ್ಲೈ ಮಾಡಿಲ್ಲ ಅಂತ ನಂಗೆ ಮೆಸೇಜ್ ಮಾಡ್ತಿದ್ದಾರೆ. ಯಾರೋ ಕಾಲ್ ಮಾಡಿ ದುಡ್ಡು ಹಾಕಂದ್ರೆ ಅದು ಹಾಕಿದ್ ನಿಮ್ ತಪ್ಪು, ಅದಕ್ಕೆ ನಾನು ಜವಾಬ್ದಾರಿ ಆಗಲ್ಲ. ಮೋಸ್ಟ್ ಆಫ್ ದ ಸ್ಕ್ಯಾಮ್ಸ್ ನ ನಿಮ್ ಮೊಬೈಲ್ ನಂಬರ್ ಯೂಸ್ ಮಾಡ್ಕೊಂಡೆ ಮಾಡಬಹುದು. ಸ್ಕ್ಯಾಮ್ ತಾನೇ ಮಾಡ್ಕೊಳ್ಳಿ ಬಿಡು ಬ್ರೋ. 2,000 ದುಡ್ಡಾರು ಸಿಗುತ್ತಲ್ಲ ಅಂತ ಜನನೇ ಇವ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ಇರ್ತಾರೆ. ರುಕೋ ಜರಾ ಸಬರ್ ಕರೋ, ನೆಕ್ಸ್ಟ್ ಬಡಿ ನಿಮ್ ಕಷ್ಟನ ಕಮೆಂಟ್ ಅಥವಾ ಮೆಸೇಜ್ ಆದ್ರೂ ಮಾಡಿ. ಈ ಸೈಕಲ್ ನಿಮ್ಗೆ ಯಾಕೆ ಬೇಕು ಅಂಡ್ ನಿಮ್ಮ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾರೆ ಅಂಡ್ ನಿಮ್ದು ಯಾವ ಊರು, ಇದನ್ನೆಲ್ಲ ವಿಡಿಯೋ ಮಾಡಿ ನಂಗೆ ಕಳಿಸಿ ಅಥವಾ ಕಮೆಂಟ್ ಮಾಡಿ ದುಡ್ಡು ಹಾಕಂದ್ರೆ ಅದು ಹಾಕಿದ್ ನಿಮ್ ತಪ್ಪು, ಅದಕ್ಕೆ ನಾನು ಜವಾಬ್ದಾರಿ ಆಗಲ್ಲ. ನಾವು ಕಷ್ಟಪಟ್ಟು ದುಡ್ದು ಕೊಟ್ಟಿರೋ ದುಡ್ಡಿಗೆ ಅಂಗಡಿಯಲ್ಲಿ ವಾಪಸ್ ಕೊಡೋ ಚೇಂಜ್ ಗಿಂತ ಗೂಗಲ್ ಪೇ, ಫೋನ್ ಪೇ ಏನಾದ್ರು ಟ್ರಾನ್ಸಾಕ್ಷನ್ ಮಾಡಿದಾಗ ಅಲ್ಲಿ ಬರುವಂತ ಕ್ಯಾಶ್ ಬ್ಯಾಕ್ ಗೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡುವಂತ ಜನಗಳು ನಾವು. ಇದೆಲ್ಲ ಏನ್ ಮ್ಯಾಟರ್ ಆಗುತ್ತೆ? ಸ್ಟೆಪ್ ನಂಬರ್ 6, ನೀವು ಜಸ್ಟ್ ಹೆಲ್ಪ್ ಮಾಡಿ ಮುಗಿಸಬಹುದು. ಕ್ಯಾಮ್ರಾ ಇಲ್ದಲೇ ಕೂಡ ಹೆಲ್ಪ್ ಮಾಡಬಹುದು. ಬಟ್ ಜನಕ್ಕೆ ಗೊತ್ತಾಗ್ಬೇಕು ನೀವು ಹೆಲ್ಪ್ ಯಾಕೆ ಮಾಡ್ತಾ ಇದ್ದೀರಾ ಅಂತ. ಹುಡುಕೊಂಡು ಹೋಗಿ ಹೆಲ್ಪ್ ಮಾಡಬೇಕು. ಇಲ್ಲ ಅಂದ್ರೆ ಜನ ಹೇಗ್ ಗುರು ಫಾಲೋ ಮಾಡ್ತಾರೆ. ನಾವಿವತ್ತು 6 ಸೈಕಲ್ ಕೊಡಕ್ಕೆ ಬಳ್ಳಾರಿ ಡಿಸ್ಟ್ರಿಕ್ಟ್ ಕಂಪ್ಲಿಗೆ ಹೋಗ್ತಿದೀವಿ. ಫಸ್ಟ್ ವಿನ್ನರ್ ಗೆ ನಾವು ಮೊಬೈಲ್ ಕೊಡಕ್ಕೆ ಇವತ್ತು ದಾವಣಗೆರೆಯಲ್ಲಿರುವಂತ ಒಂದು ಚಿಕ್ಕ ಗ್ರಾಮಕ್ಕೆ ಹೋಗ್ತಾ ಇದೀವಿ. ಈ ತರ ಶೋಕಿ ವಿಡಿಯೋಸ್ ಮಾಡುವಾಗ, ಗಿವ್ ಅವೇ ವಿಡಿಯೋಸ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಒಂದು ಜೀಪೋ, ಕಾರೋ ಇರ್ಲೇಬೇಕು. ಮಸ್ಟ್ ಅಂಡ್ ಶುಡ್. ನಾವಿವತ್ತು 7ನೇ ಸೈಕಲ್ ಕೊಡಕ್ಕೆ ಬಳ್ಳಾರಿ ಡಿಸ್ಟ್ರಿಕ್ಟ್ ಕಂಪ್ಲಿ ತಾಲೂಕು ಹಂಪದೇವನಹಳ್ಳಿಗೆ ಹೋಗ್ತಿದೀವಿ. ಇವತ್ತು ನಾವು ಹೊಸದುರ್ಗದಲ್ಲಿರುವಂತ ಒಂದು ಹ್ಯಾಂಡಿಕ್ಯಾಪ್ಟ್ ಹುಡುಗಿ ಮನೆಗೆ ಹೋಗಿದ್ವಿ. ಇವ್ರುಗಳು ಹಾಕೋ BGM ಗೆನೆ ನಾನು 2-3 ಸಲ ಯೋಚನೆ ಮಾಡಿದೆ, ರೋಸ್ಟ್ ವಿಡಿಯೋ ಮಾಡ್ತಾ ಇದೀನಾ, ಅಪ್ರಿಶಿಯೇಟ್ ವಿಡಿಯೋ ಮಾಡ್ಬೇಕಾ ಅಂತ. ಏನ್ ಹಿಪ್ನೋಟೈಸ್ ಮಾಡ್ತೀರಾ ಗುರು? ಲ್ಯಾಪ್ಟಾಪ್ ಕೊಡಕ್ಕೆ ನಾವಿವತ್ತು ಕೋಲಾರ ಮತ್ತೆ ಮಾಲೂರು ಮಧ್ಯದಲ್ಲಿರುವಂತ ಶಿವಾರ ಪಟ್ಟಣಕ್ಕೆ ಹೋಗ್ತಾ ಇದೀವಿ. ನಾವಿವತ್ತು 3rd ಸೈಕಲ್ ಕೊಡಕ್ಕೆ ವಿಜಯನಗರ ಸಾಮ್ರಾಜ್ಯ ಹೊಸಪೇಟೆಗೆ ಹೋಗ್ತಿದೀವಿ. ನಾನಿವತ್ತು ತಿಂಡಿ ತಿನ್ನಕ್ ಹೋದಾಗ ಇವತ್ತು ಇಲ್ಲಿ ಯಾರೇ ತಿಂಡಿ ತಿಂದ್ರು ನಾನ್ ದುಡ್ಡು ಕೊಡ್ತಾ ಇದ್ದೀನಿ. ಇವ್ರುಗಳ ವಿಡಿಯೋ ಸ್ಟಾರ್ಟ್ ಆಗದೆ ಈ ನೋಟಿಂದ ಅಂಡ್ ಈ ಟೋನ್ ಇಂದ. ಈ ಹುಡುಗ ಇರೋದು ಹೆಲ್ಪ್ ಮಾಡಿ ಅನ್ನೋ ನಗರ ಇನ್ಸ್ಟಾಗ್ರಾಮ್ ಪಾರ್ಕ್ ಪಕ್ಕ ಸಹಾಯಪುರ ಗ್ರಾಮದಲ್ಲಿ. ಈ ಹುಡುಗನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವನಿಗೆ ನೋಡ್ಕೊಳ್ಳೋರಿಲ್ಲ, ಊಟ ಹಾಕೋರಿಲ್ಲ, ಬಟ್ ಪೈಲ್ಸ್ ಮಾತ್ರ ಆಗಿದೆ. ಇವನ್ನ ನೋಡಿದಾಗ ನಮ್ಗೇನ್ ಅನಿಸ್ತು ಅಂದ್ರೆ ಯಾಕೆ ಇವನ್ ಸಾರಿ ಮುಖದ ಮೇಲೆ ಒಂದ್ ಸ್ಮೈಲ್ ತರಿಸಬಾರ್ದು ಅಂತ ನಮ್ ತಲೆಗೆ ಬಂತು. ಇವನಿಗೆ ನಾವ್ ಹೆಲ್ಪ್ ಮಾಡೋಣವಾ? ತಗೊಳ್ಳಿ ಸರ್. ಏನಪ್ಪಾ ಇದು? ಪೈಲ್ಸ್ ಆಗಿರೋದು ನಮ್ಮ ಮೂಗಿಗೆ ಡಿಟೆಕ್ಟ್ ಆಗಿದೆ.
ಥ್ಯಾಂಕ್ಸ್ ಕಣಪ್ಪ. ಸರ್ ಫೇಸ್ ತೋರಿಸಿ ಸರ್. ಸರ್ ವಿಡಿಯೋ. ಓ ನೀವಾ? ತಾಳಿ ಸರ್ ತಾಳಿ. ಯಾಕಪ್ಪ ಸರ್ ಹಂಗೆ ಹಚ್ಬಿಡ್ತೀನಿ ಸರ್. ಸರ್ 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 ನೀವುಗಳು ಬಂದು ಹೆಲ್ಪ್ ಮಾಡಿ ಹೋದ್ಮೇಲೆ, ರೆಕಾರ್ಡ್ ಮಾಡ್ಕೊಂಡು ಹೋದ್ಮೇಲೆ ಸಹಾಯ ಮಾಡ್ದ ಅಂತ ಖುಷಿ ಪಡ್ಬೇಕು ಅಥವಾ ನಮ್ಮ ಮಾನ ಮರ್ಯಾದೆನೆಲ್ಲ ಕಳೆದ್ಬಿಟ್ಟಲ್ಲ ಅಂತ ಅಳ್ಬೇಕು. ಈ ತಾಯಿ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಪೂರ್ತಿ ವಿಡಿಯೋ ನೋಡಿ ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಏನಿದ್ರೆ ಏನ್ ಬಂತು, ಒಂದು ಹಂಚ್ಕೊಂಡ್ ತಿನ್ನೋ ಗುಣ ಇಲ್ಲ ಅಂದ್ರೆ. ಅಲ್ಲ ಗುರು, ನೀನೇನೋ ಕ್ಯಾಮ್ರಾ ಹಾಕೊಂಡ್ ಬಂದು ಹೆಲ್ಪ್ ಮಾಡ್ಬೇಕು ಅಂತ ಫಿಕ್ಸ್ ಆಗಿದ್ಯಾ, ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ಯಾ. ಪ್ರಾಬ್ಲಮ್ಸ್ ಗಳೇ ತುಂಬಿಕೊಂಡಿರೋ ಪ್ರಪಂಚ ಇದು. ಅವರಿಗೆ ಅವ್ರವ್ರ ಪ್ರಾಬ್ಲಮ್ ಗಳೇ ದೊಡ್ಡದಾಗಿರುತ್ತೆ. ಇದು ಈ ವಿಡಿಯೋದ ಮೇನ್ ಪ್ಲಾಟ್. ಜನಕ್ಕೆ ಗೊತ್ತಾಗ್ಬೇಕು ನೀವೆಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂಡ್ ಜನ ಯಾಕೆ ನಮ್ಮನ್ನ ಫಾಲೋ ಮಾಡ್ಬೇಕು ಅನ್ನೋದಕ್ಕೆ ಅವ್ರನ್ನ ಹಿಪ್ನೋಟೈಸ್ ಮಾಡೋ ರೇಂಜಿಗೆ ಒಂದು ಸರಿಯಾದ ಕಾರಣ ಬೇಕು. ಅಪೋಲೋ ಹಾಸ್ಪಿಟಲ್ ಹತ್ರ ಇರೋ ಸಿಗ್ನಲ್ ಅಲ್ಲಿ ಒಂದು ಚಿಕ್ಕ ಹುಡುಗ ಪೆನ್ಗಳು ಮಾಡ್ತಾ ಇದ್ದಾನೆ. ಈ ಹುಡುಗನ ಬಗ್ಗೆ ಹೇಳೋದಾದ್ರೆ ಅಪ್ಪ ಇಲ್ಲ ಅಮ್ಮ ಇಲ್ಲ. ಇವತ್ತು ಹಾಗೆ ಸುಮ್ನೆ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ದೆ, ಒಂದ್ ಕಡೆ ಗಂಡ ಹೆಂಡತಿ ಇಬ್ರು ಕುತ್ಕೊಂಡು ಚಪ್ಲಿ ಹೊಲಿತಾ ಇದ್ರು. ಇವ್ರ ಬಗ್ಗೆ ಹೇಳೋದಾದ್ರೆ ಸರಿಯಾಗಿ ಮಾತಾಡಕ್ ಬರಲ್ಲ. ಈ ಹುಡುಗ ಡೈಲಿ ಸ್ಕೂಲ್ಗೆ 2 ಕಿಲೋಮೀಟರ್ ನಡ್ಕೊಂಡೇ ಹೋಗ್ತಾನೆ. ಇಲ್ಲಿ ಕಾಣ್ತಿದಾರಲ್ಲ ತಾಯಿ, ಇವ್ರ ತಾಯಿಗೆ ಮಕ್ಳಿದ್ರು ಮಕ್ಳು ಅವ್ರನ್ನ ಬಿಟ್ಟೋಗಿದಾರಂತೆ. ಅಂಡ್ ಆ ತಾಯಿ ಹತ್ರ ಇರೋದು ಒಂದೇ ಡ್ರೆಸ್ ಅಂತೆ. ಮತ್ತೆ ಊಟ ಮಾಡೋದಿಕ್ಕೂ ಅವರಿಗೆ ಊಟ ಇಲ್ವಂತೆ. ಹಿಪೋಕ್ರಿಸಿಗೆ ಕೇರ್ ಆಫ್ ಅಡ್ರೆಸ್ ಅನ್ಕೊಳ್ಳಿ ಇವ್ರನ್ನ. ಒಂದ್ ವಿಡಿಯೋದಲ್ಲಿ ಪಾರ್ಟಿ ಮಾಡೋದಕ್ಕಿಂತ ಇದು ಬೆಟರ್ ಅಂತ ಇವರೇ ಹೇಳ್ತಾರೆ. ಬರ್ತ್ಡೇ ಇದೆ ಅಂತ ಪಾರ್ಟಿ ಪಬ್ಬು ಎಲ್ಲೆಲ್ಲೋ ದುಡ್ಡು ವೇಸ್ಟ್ ಮಾಡ್ತಾರೆ. ಇನ್ನೊಂದ್ ವಿಡಿಯೋದಲ್ಲಿ ಪಾರ್ಟಿ ಮಾಡೋದಕ್ಕೆ ಜಾಗನ ಪ್ರಮೋಟ್ ಮಾಡ್ತಾರೆ. ಇಲ್ಲಿ ಎಲ್ಲ ತರ ಸೆಲೆಬ್ರೇಷನ್ ಮಾಡ್ಕೋಬಹುದು. ಅದು ಜಸ್ಟ್ 1399 ಪೇ ಮಾಡಿದ್ರೆ 3 hours 4 people ಪ್ರೈವೇಟ್ ಥಿಯೇಟರ್ ಅಲ್ಲಿ ವಿತ್ ಮ್ಯೂಸಿಕ್ ಫುಡ್ ಇಂದ ಎಂಜಾಯ್ ಮಾಡಬಹುದು. ಎಕ್ಸ್ಟ್ರಾ 750 ಡೆಕೋರೇಷನ್. ಈ ತರ ಕಾಂಟೆಂಟ್ ನ ಈಗ ಯಾರು ಮಾಡ್ತಿದ್ರು, ಮುಂಚೆ ಇವ್ರು ಇನ್ಸ್ಟಾಗ್ರಾಮ್ ನಲ್ಲಿ ಏನ್ ಮಾಡ್ತಾ ಇದ್ರು ಅಂತ ನೋಡಿದ್ರೆ ಏನಿಲ್ಲ ಬಾಸ್, ಜಸ್ಟ್ ಡೈಲಾಗ್ ಹೇಳೋದು, ಕ್ರಿಂಜ್ ಪ್ರೋ ಮ್ಯಾಕ್ಸ್ ರೀಲ್ ಗಳನ್ನ ಮಾಡೋದು. ನೀವು ಆಂಟಿ ತರ ಕಾಣ್ತಿದ್ದೀರಾ. ನೀವು ಆಂಟಿ ತರ ಕಾಣ್ತಾ ಇದ್ದೀರಾ. ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಮ್ ಕೆಲಸ. ಇವತ್ತು ಇಲ್ಲಿರೋರು ನಾಳೆ ಇಲ್ಲಿರಲ್ಲ. ಮಗ ನಿಂಗ್ ಇಲ್ವಂತೆ. ಮಗ ನಿಂಗ್ ಇಲ್ವಂತೆ. ಎಲ್ಲಾರು ಚೆನ್ನಾಗಿರೋದು ನೋಡಿದ್ರೆ ನನಗೆ ಅನ್ಸುತ್ತೆ ನನ್ ಟೈಮ್ ಸರಿಗಿಲ್ವಾ ಅಥವಾ ನಾನೇ ಸರಿಗಿಲ್ವಾ ಅಂತ. ಮಗ ನಿನ್ ದೊಡ್ಡ ಗಾಂಡು ಅಂತೆ. ಮಗ ನಿನ್ ದೊಡ್ಡ ಗಾಂಡು ಅಂತ. ನಾನ್ ಬೆಳೆಯೋಕ್ ಮುಂಚೆ ಹರ್ಕೊಂತಿದ್ದು, ನಾನ್ ಬೆಳೆದ್ಮೇಲೆ ಉಳ್ಕೊಂತವ್ರೆ. ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ, ಖಾರ ಪುಡಿ ಅಡಿಗೆ ಮಾಡಕ್ತಾನೆ ಆಗ್ತಾರೆ. ನಿಮ್ಗಳ ಇನ್ಸ್ಪಿರೇಷನ್ ಆದಂತ ಹರ್ಷ ಸಾಯಿನೇ ಆಂಧ್ರದಲ್ಲಿ ಅವನಿಗೆ ದುಡ್ಡು ಹೇಗ್ ಬಂತು, ಎಲ್ಲಿಂದ ಬಂತು ಅನ್ನೋ ಸೋರ್ಸ್ ನೆಲ್ಲ ಇಟ್ಕೊಂಡು ಆಂಧ್ರದಲ್ಲಿ ಸರಿಯಾಗಿ ರೋಸ್ಟ್ ಮಾಡಿ ರುಬ್ತವ್ರೆ. ಕದ್ದೊಂದ್ ಕಳ್ಳ ಕಾಪಿ ಮಾಡೋದನ್ ಮಿಳ್ಳ ಅನ್ನೋ ತರ ಕನ್ನಡಕ್ಕೆ ತಂದಿರುವಂತ ಹೆಮ್ಮೆ ಬೇರೆ ನಿಮ್ಗಳ ಜನ್ಮಕ್ಕೆ. ಹಾಗೆ ಇದೊಂದು ರಿಮೈಂಡರ್. 1 ನಿಮಿಷ ಪೂರ್ತಿ ವಿಡಿಯೋನ ನೋಡಿ ಜೀವ ಚುರ್ರ ಅನ್ನುತ್ತೆ. ಇಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಮನೆ ಎಲ್ಲ ಬಿದ್ದೋಗಿದೆ. ಆದ್ರೆ 50 ವರ್ಷದಿಂದ ಇದೇ ಮನೆಯಲ್ಲಿ ಬದುಕ್ತಿದಾರಂತೆ. ನಮ್ಗೇನು ನಿಮ್ಗೇನು ಬೇಡ, ಅಜ್ಜಿಗೆ ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದಂತೆ. ನನ್ ಕೈಲಾದಷ್ಟು ನಾನು ಒಂದು ಚಿಕ್ಕದ್ ಮನೆ ಕಟ್ಕೊಡ್ಬೇಕು ಅನ್ಕೊಂಡಿದೀನಿ. ಒಂದ್ ಫಾಲೋ ಮಾಡಿ ನಿಮ್ ಕಡೆಯಿಂದ ನಮ್ಗೆ ಅದೇ ಸಪೋರ್ಟ್. ಒಂದ್ ಫಾಲೋ ಮಾಡಿ ನಿಮ್ ಕಡೆಯಿಂದ ನಮ್ಗೆ ಒಂದ್ ಫಾಲೋ ಮಾಡಿ ನಿಮ್ ಕಡೆಯಿಂದ ನಮ್ಗೆ ಅದೇ ಒಂದ್ ಫಾಲೋ ಮಾಡಿ ನಿಮ್ ಕಡೆಯಿಂದ ನಮ್ಗೆ ಒಂದ್ ಫಾಲೋ ಮಾಡಿ ನಿಮ್ ಕಡೆಯಿಂದ ನಮ್ಗೆ ಅದೇ ಒಂದ್ ಫಾಲೋ ಮಾಡಿ ನಿಮ್ ಕಡೆಯಿಂದ ನಮ್ಗೆ ಏನು ಮಾಡಕ್ಕಾಗಲ್ಲ. ನಿಮ್ಮಂತರ ಇರೋದ್ರಿಂದಾನೇ ಯಾರಾದ್ರೂ ಸಹಾಯ ಮಾಡೋಕು ಹಿಂದೆ ಮುಂದೆ ನೋಡ್ತಾರೆ. ಹೋಗ್ಲಿ ಬಿಡಿ. ಹಿಂದೆ ಮುಂದೆ ಎಲ್ಲ ನೋಡಕ್ ಹೋಗ್ಬೇಡಿ ಬಾಸ್, ನಮ್ನೆಲ್ಲ ತಲೆ ಕೆಡ್ಸ್ಕೊಂಬೇಡಿ. ಟೈಟ್ ಆಗಿ ಕ್ಯಾಮ್ರಾ ನೋಡ್ಕೊಂಡು ಹೆಲ್ಪ್ ಮಾಡಿ, ರೆಕಾರ್ಡ್ ಮಾಡೋದ್ ಮರಿಬೇಡಿ. ಇಷ್ಟೆಲ್ಲ ಹೇಳಿದ್ಮೇಲೆ ಕನ್ಕ್ಲೂಷನ್ಗೆ ನಾನೇನೋ ಹೇಳೋಣ ಅಂತ ಬಂದೆ. ಆ ದೇಶದಲ್ಲಿ ದುಡ್ಡಿದ್ರೆ ಬರೀ ಸಾಹುಕಾರ, ಈ ದೇಶದಲ್ಲಿ ದುಡ್ಡಿದ್ರೆ ಸರ್ವಾಧಿಕಾರ. ಅದನ್ನು ಕೂಡ ಇವರಿಬ್ಬರೇ ಹೇಳಿದ್ದಾರೆ. ದುಡ್ಡೇ ನಮ್ಮ ಹತ್ರ ಇರೋದಿಲ್ಲ, ಈ ತರ ದುಡ್ಡು ಇರುತ್ತಾ? ಇವ್ರೇನ್ ಕಮ್ಮಿ, ಇವ್ರು ಹೇಳಿದ್ದಾರೆ. ನಿಮ್ ಲೈಫ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಯಾರ ಮುಂದೆನೂ ತೋರಿಸ್ಕೊಂಬೇಡಿ. ಇದೆಲ್ಲ ಹಾಳಾಗೋಗ್ಲಿ, ಏನೋ ಹೆಲ್ಪಿಂಗ್ ಮಾಡ್ತವ್ರೆ, ಹೆಲ್ಪಿಂಗ್ ನ ವಿಡಿಯೋಸ್ ಮಾಡ್ತವ್ರೆ ಅಂತ ಅನ್ಕೊಂಡ್ರೆ ಇದೇನ್ ಗುರು ನಿಮ್ ಇನ್ಸ್ಟಾಗ್ರಾಮ್ ವಾರ್ಗಳು. ಫೀಲ್ಡ್ ಯಾವಾಗ ಎಂಟ್ರಿ ಕೊಟ್ವಿ ಅನ್ನೋದು ಮ್ಯಾಟರ್ ಆಗಲ್ಲ, ಟ್ರೆಂಡಿಂಗ್ ಅಲ್ಲಿ ಇದೀವಾ ಇಲ್ವಾ ಅನ್ನೋದೇ ಮ್ಯಾಟರ್ ಆಗೋದು ಅಲ್ವಾ. ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿದ್ರೆ ಲೈಫ್ ಟೈಮ್ ಮರೆಯಕ್ ಆಗ್ಬಾರ್ದು, ಬೇರೆಯವ್ರು ಬಂದು ಮುಟ್ಟಕ್ ಆಗ್ಬಾರ್ದು. ತುಂಬಾ ಜನ ಕಾಂಪಿಟೇಷನ್ ಕೊಡೋ ರೆಡಿ ಆಗಿದಲ್ವಾ ಅಂತ ಅಕ್ಕಪಕ್ಕದಲ್ಲಿ ಕುದುರೆ ಮಾಡ್ತಿದ್ರೆ ಕುದುರೆ ಮೇಲೆ ಕುಂತಿರೋ ಜಾಕಿ ಅಂತಾರೆ, ಇಲ್ಲ ಜೆಟ್ ಓಡಿಸೋದು ಅಂತಾರೆ. ಫೀಲ್ಡ್ ಅಂದಮೇಲೆ ಕಾಂಪಿಟೇಷನ್ ಇರಬೇಕು, ಅದ್ರಲ್ಲಿ ಗೆದ್ದು ಬರ್ಬೇಕು, ಅದೇ ನಮ್ ಡೆಸ್ಟಿನಿ. ಆದ್ರೂ ಮಜಾ ಇದೆ, ಕಂಟಿನ್ಯೂ ಮಾಡಿ. ಇದಲ್ಲ ಮರಿ, ಅದನ್ನಾಕೋ ಮ್ಯೂಸಿಕ್. Hope you guys not understand it. ಇನ್ನು ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ಹೆಲ್ಪಿಂಗ್ ಮಾಡೋದು ತಪ್ಪಲ್ಲ, ಹೆಲ್ಪಿಂಗ್ ನ ವಿಡಿಯೋಸ್ ಮಾಡ್ತಾ ಇದೀರಲ್ಲ ಅದು ತಪ್ಪು. ಇದನ್ನು ಒಂದು ಕಾಂಟೆಂಟ್ ಅಂತ ಹೇಳಿ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಜನನ ಭಿಕ್ಷೆ ಬೇಡಬೇಡಿ. ಸೊ ವಿ ಆರ್ ಆಲ್ರೆಡಿ ಅಟ್ ದ ಕನ್ಕ್ಲೂಷನ್ ಪಾರ್ಟ್. ಇದು ಎಷ್ಟೋ ಜನ ಕ್ರಿಯೇಟರ್ಸ್ ಗೆ ಇಷ್ಟ ಆಗಲ್ಲ, ಅವ್ರ ಫ್ಯಾನ್ಸ್ ಗೆ ಅರ್ಥವೇ ಆಗಲ್ಲ. ಸೊ ನೀವು ಕೇಳ್ಬೋದು, ಏನೋ ಇದು ಬರೀ ಹೆಲ್ಪಿಂಗ್ ವಿಡಿಯೋಸ್ ಅಲ್ವಾ, ಆದ್ರೆ ನೀನ್ ಹೆಲ್ಪ್ ಮಾಡೋ, ಬೇರೆಯವ್ರಿಗೆ ಹೆಲ್ಪ್ ಮಾಡೋರ್ಗೆ ಇವೆಲ್ಲ ಹೇಳ್ಬೇಡ. ನಿನ್ಗೇನ್ ಬೇರೆ ಕೆಲಸ ಇಲ್ವಾ? ದುಡ್ಡು ಕೊಟ್ಟು ರೆಫರೆನ್ಸ್ ಪಡಿಸಿ ಎಷ್ಟೋ ಕ್ಷೇತ್ರದಲ್ಲಿ ಒಂದೊಳ್ಳೆ ಸ್ಥಾನಕ್ಕೆ ಬರ್ಬೋದು. ಸಿನಿಮಾ, ಪಾಲಿಟಿಕ್ಸ್, ಈವನ್ ಆಕ್ಟಿಂಗ್ ಬರ್ದೇ ಇರೋ ಒಬ್ಬ ನೆಪೋಟಿಸಂ ಕಿಡ್
ಕಿಡ್ ಕೂಡ ಒಳ್ಳೆ ಡೈರೆಕ್ಟರ್ ಕಥೆಯಿಂದ ಫಿಲಂ ನ ಓಡಿಸ್ಕೊಬಹುದು. ತನ್ನ ಹತ್ರ ಏನು ದುಡ್ಡಿಲ್ದಲೆ ಬರೀ ಟ್ಯಾಲೆಂಟ್ ಇದೆ, ನನ್ನ ಕಾಂಟೆಂಟ್ ನ ನೋಡಿ ಜನ ನನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ಟ್ಯಾಲೆಂಟ್ ಮಾತ್ರ ಬೆಲೆ ಕೊಡ್ತಾರೆ ಅನ್ನೋ ಒಂದೇ ಒಂದು ಫೀಲ್ಡ್ ಇದ್ರೆ ಸದ್ಯಕ್ಕೆ ಅದು ಸೋಷಿಯಲ್ ಮೀಡಿಯಾ ಮಾತ್ರ. ಇಂತ ಜಾಗದಲ್ಲೂ ಕೂಡ ನೀವುಗಳು ಬಂದು ಇದನ್ನ ಪಲ್ಯೂಟ್ ಮಾಡ್ತೀರಾ, ದುಡ್ಡು ಕೊಟ್ಟು ನನ್ನ ಫಾಲೋ ಮಾಡಿ ಅಂತ ಹೇಳ್ತೀರಾ. ನೀವು ಕೊಡುವಂತ ದುಡ್ಡಿಗೆ ನಿರ್ವಿಕಾರವಾಗಿ, ನಿರ್ಭಾವದಿಂದ, ನಿರ್ವೀರ್ಯರಾಗಿ, ನಿರ್ಲಿಪ್ತತೆಯಿಂದ, ನಿಸ್ಸಹಾಯಕರಾಗಿ ನಿಮ್ಮನ್ನ ಫಾಲೋ ಮಾಡ್ತಾರೆ ಅಂತಂದ್ರೆ ಇದೇ ಮುಂದುವರ್ಕೊಂಡು ಹೋದ್ರೆ ಒಂದಿನ ಇನ್ಸ್ಟಾಗ್ರಾಮ್ ನಲ್ಲಿ ಒರಿಜಿನಲ್ ಕಾಂಟೆಂಟ್ ಮಾಡೋರು ಕೂಡ ಈ ತರ ಕೂತ್ಕೊಂಡು ಕನ್ನಡದಲ್ಲಿ ಗೇಮಿಂಗ್ ಗ್ರೋತ್ ಇಲ್ಲ, ಎಷ್ಟೊಂದು ಭಾಷೆನಲ್ಲಿ ಗೇಮಿಂಗ್ ಸಪೋರ್ಟ್ ಇದೆ, ಎಷ್ಟೊಂದು ಗ್ರೋತ್ ಆಗಿದೆ, ಇಷ್ಟೊಂದು ಎಫರ್ಟ್ ಆಗಿ 5 ವರ್ಷದಿಂದ ಮಾಡಿದ್ವಿ. ಯೂಟ್ಯೂಬ್ ಅಲ್ಲಿ ಅಳ್ಬೇಕಾಗುತ್ತೆ. ದುಡ್ಡು ಕೊಟ್ರೆ ಓಟ್ನೆ ಮಾರ್ಕೊಳ್ಳೋ ಅಂತ ಜನರ ಮಧ್ಯೆ ಬರೀ ಕಾಂಟೆಂಟ್ ನೋಡಿ ಯಾವುದೇ ದುಡ್ಡು ಕೊಡದೆ ಇದ್ರು ನಾನು ನಿಮ್ನ ಫಾಲೋ ಮಾಡ್ತೀನಿ, ಒಳ್ಳೆ ಕಾಂಟೆಂಟ್ ಕೊಡ್ತಾ ಇದ್ದೀರಾ ಅಂತ ಫಾಲೋ ಮಾಡ್ತಾ ಇರೋ ಎಲ್ಲಾ ಆಡಿಯನ್ಸ್ಗೆ ನಮ್ದೊಂದು ದೀರ್ಘದಂಡ ನಮಸ್ಕಾರಗಳು. ನಿಮ್ಗಳಿಂದನೇ ಕಾಂಟೆಂಟ್ ಅನ್ನೋದು ಇನ್ಸ್ಟಾ, ಯೂಟ್ಯೂಬ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಉಳಿದಿರೋದು ಅಂತಾನು ಕೂಡ ಹೇಳೋಕೆ ಇಷ್ಟಪಡ್ತೀನಿ. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಇನ್ನು ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ಈ ವಿಡಿಯೋದ ಮೂಲ ಉದ್ದೇಶ ಬಂದು ಆಂಗ್ಲ ಭಾಷೆಯಲ್ಲಿ 2 ಪದಗಳಿದೆ, ಸಿಂಪತಿ, ಎಂಪತಿ. ತಾವು ಮಾಡುವಂತ ಸಹಾಯದಿಂದ ಸಹಾಯ ಆದವರಿಗೆ ಮಾತ್ರ ಹೆಲ್ಪ್ ಆಗ್ಬೇಕು, ಅದು ಯಾರಿಗೂ ಗೊತ್ತಾಗಬಾರದು, ಅವ್ರ ಮನ ಮರ್ಯಾದೆಯನ್ನು ಉಳಿಬೇಕು ಅಂತ ಮಾಡಿದ್ರೆ ಆ ಸಹಾಯನ ಎಂಪತಿ ಅಂತ ಕರಿತೀವಿ. ನಾವು ಮಾಡುವಂತ ಸಹಾಯ ನಮಗೂ ಸಹಾಯ ಆಗ್ಬೇಕು, ಅವ್ರ ಮನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಇದರಿಂದ ನಮಗೆ ಫಾಲೋವರ್ಸ್ ಬರಬೇಕು ಅಂತ ಮಾಡಿದ್ರೆ ಇದನ್ನ ಸಿಂಪತಿ ಅಂತ ಕರಿತೀವಿ. ಒಂದ್ ನಿಮಿಷ ಕಮೆಂಟ್ ಮಾಡಿ. Check the mic and make sure it sound right, boys.